ಶಾಂತ ಶಾಂತ ಶಾಂತಾದೇವಿ. ಅಮ್ಮ ಅಮ್ಮ, ನನ್ನ ತಂಗಿ ಶಾಂತಮ್ಮ. ಶಾಂತಾದೇವಿ ನನ್ನ ತಂಗಿ. ಹೌದು ದಶರಥ, ನನ್ನ ಮಗಳು, ನನ್ನ ಮಗಳೇ. ನನ್ನ ತಂಗಿ ಶಾಂತ ಅಮ್ಮ. ಶಾಂತ ಅಮ್ಮ. ನಮ್ ಶಾಂತ ರೀ. ಅತ್ತೆ, ಮದುವೆಗೆ ಬಂದು ನಮ್ಮನ್ನ ಭೇಟಿ ಮಾಡದೆ ಯಾಕೆ ಹಾಗೆ ಹೋಗಿದ್ದಾಳೆ? ಅಂದ್ರೆ ನನ್ನ ಮೇಲಿರೋ ಕೋಪ ಇನ್ನೂ ಹೋಗಿಲ್ವಾ ಅವಳಿಗೆ? ದಶರಥ, ಅವಳು ಕೋಪ ಇದ್ದಿದ್ರೆ ಇಲ್ಲಿವರೆಗೂ ಯಾಕೋ ಬರ್ತಾ ಇದ್ಲು? ಏನೋ ಆಗಿದೆ ಕಣೋ, ನನಗೆ ಅನುಮಾನ ಬರ್ತಾ ಇದೆ. ಏನು ಅಂದ್ರೆ ವಿಡಿಯೋ ಪೂರ್ತಿ ನೋಡ್ತಾ ಇದ್ರೆ ಗೊತ್ತಾಗಲ್ಲ ರೀ. ಅವಳು ಬಂದು ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಯಾರನ್ನ ಭೇಟಿ ಮಾಡಿ ಹೋದ್ಲು? ಉರ್ಮಿಳಾ, ನೀನ್ ಬೇಗ ಪ್ಲೇ ಮಾಡಮ್ಮ. ಅಲ್ಲೇ ನಿಲ್ಸು. ಚಂಚಲನು ಮದ್ವೆಗೆ ಬಂದಿದ್ದಾಳೆ. ಮಗಳು ಮದ್ವೆ ಅಂತಿದ್ದ ಹಾಗೆ ಮುಖ ಮುಚ್ಕೊಂಡು ಮದ್ವೆಗೆ ಬಂದಿದ್ದಾಳೆ. ತಾಯಿ ಮಗಳು ಸೇರಿ ತುಂಬಾ ದಿನದಿಂದ ನಾಟಕ ಆಡ್ತಿದ್ರು ಅನ್ಸತ್ತೆ. ಅಷ್ಟೇ ಅಲ್ಲ, ಈ ಚಂಚಲಗೂ ಶಾಂತ ಮದ್ವೆಗೆ ಬಂದು ಭೇಟಿಯಾಗದೆ ಹೋಗಿರೋದಕ್ಕೂ ಏನೋ ಒಂದು ಕಾರಣ ಇದ್ದೇ ಇರುತ್ತೆ. ಏ ರಂಗ, ಯಜಮಾನ್ರೆ, ಮೇನ್ ಎಂಟ್ರೆನ್ಸ್ ಹತ್ರ ಇರೋ ಎಲ್ಲ CCTV ಫುಟೇಜಸ್ಗಳನ್ನು ತಗೊಂಬಾ. ಆಗ್ಲೇ ಯಜಮಾನ್ರೆ. ಅಲ್ಲಿ ನೋಡು,
ಶಾಂತ. ಬಂದೋಳು ಯಾರನ್ನೂ ಮಾತಾಡಿಸ್ದೆ ಹೊರಟೋದ್ಲು. ಹೋಗ್ಲಿ, ನಮ್ಮನೆ ಅಲ್ಲ ಅನ್ಕೊಂಡ್ ಹೊರಟೋದ್ಲು ಅಂತ ಅನ್ಕೊಂಡ್ರು. ಮತ್ ನಾವೆಲ್ರೂ ಈ ಮನೇಲೇ ಇದ್ವಲ್ರಿ. ಕೊನೆ ಪಕ್ಷ ಒಬ್ಬರನ್ನಾದ್ರೂ ಅವಳು ನೋಡ್ಲಿಲ್ವಾ? ಹೊರಗಡೆ ನಮ್ ಫೋಟೋಗಳನ್ನ ಫ್ಲೆಕ್ಸಲ್ ಕೂಡ ಹಾಕಿದ್ವಲ್ರಿ. ಅಣ್ಣ, ಚಂಚಲ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಅದಕ್ಕೇನೆ ಹೀಗೆಲ್ಲ ಆಗಿದ್ದು. ದಶರಥ, ಏನಾದ್ರೂ ಮಾಡು. ಆ ಚಂಚಲ ಕೈಯಿಂದ ನನ್ನ ಮಗಳನ್ನ ಬಿಡಿಸ್ಕೊಂಡ್ ಬಾ. ಮೊದ್ಲು ಆ ಚಂಚಲಗೆ ಫೋನ್ ಮಾಡು. The number you dialed is not in service. ಅವಳ ನಂಬರ್ಗೆ ಫೋನ್ ಹೋಗ್ತಿಲ್ಲಮ್ಮ. ನಂಬರ್ ಬದಲಾಯಿಸಿದಾಳೆ ಅನ್ಸತ್ತೆ. ಈ ಚಂಚಲನಂತವ್ರು ಒಂದೇ ನಂಬರ್ ಇಟ್ಕೊಂಡಿರಲ್ಲ, ಚೇಂಜ್ ಮಾಡ್ತಾ ಇರ್ತಾರೆ. ಪೊಲೀಸರಿಗೆ ಫೋನ್ ಮಾಡಿ. ಪಾಪ ಇಷ್ಟು ವರ್ಷದಿಂದ ಅಲ್ಲಿ ಎಷ್ಟು ಕಷ್ಟ ಪಡ್ತಾ ಇದ್ದಾಳೋ. ಇನ್ ಒಂದು ಕ್ಷಣ ಅವಳಲ್ಲಿದ್ರು ನಾವಿಲ್ಲಿ ಕಷ್ಟ ಪಡ್ಬೇಕಾಗತ್ತೆ. ಅತ್ತೆ ಚಂಚಲನ ಹತ್ರ ಇರೋದು ಗೊತ್ತಾಗಿರೋದ್ರಿಂದ ಪೊಲೀಸವ್ರು ಖಂಡಿತ ಅವಳನ್ನು ಹಿಡಿತಾರೆ. ಚಂಚಲ ಸಿಕ್ಕಾಕೊಂಡ್ರೆ ಮಿನಿಸ್ಟರ್ ಅನ್ಕೊಂಡಿರೋದಾಗಲ್ಲ, ಆಮೇಲೆ ನಾನು ಅನ್ಕೊಂಡಿರೋದು ಆಗಲ್ಲ. ಬೇಗ ಹೇಳಬೇಕು. ಏನ್ ಮಾಡ್ಬೇಕು ಅಂತ ಇದ್ದಾನೆ. ಅಷ್ಟಕ್ಕೂ ಇವನಿಂದ ಯಾರಿದ್ದಾರೆ? ಹೋಗೋವಾಗ ಅಮ್ಮ ಅಪ್ಪನ ಜೊತೆ ಬರ್ತೀನಿ, ನಾನೇ ಸೊಸೆ ಅಂತ ಅತ್ತೆ ಹತ್ರ ಹೇಳಿಸ್ಕೊತೀನಿ ಅನ್ಕೊಂಡೆ. ಆದ್ರೆ ಎಲ್ಲ ಸುಳ್ಳಾಗೋಯ್ತು.
ಜನ್ಮದಲ್ಲೇ ಈ ಮನೆ ಸೊಸೆ ಅಂತ ಅನಿಸ್ಕೋತೀನ. ಅಷ್ಟಕ್ಕೂ ಈ ಮನೇಲಿ ನನ್ನ ಸ್ಥಾನ ಆದ್ರೂ ಏನು? ಇನ್ಸ್ಪೆಕ್ಟ್ರೆ, ಚಂಚಲ ನನ್ನ ತಂಗಿನ ಹೇಳ್ಕೊಂಡು ಹೋಗಿದ್ದಾಳೆ. ಅವಳು ಫೋನಿಗೆ ಸಿಗ್ತಾ ಇಲ್ಲ. ಎಲ್ಲಿದ್ದಾಳೆ ಅಂತಾನೂ ಗೊತ್ತಿಲ್ಲ. ಅವಳು ಎಲ್ಲೇ ಇದ್ರೂ ಆದಷ್ಟು ಬೇಗ ಅವಳನ್ನು ಹುಡುಕ್ಬೇಕು. ಅರ್ಥ ಆಯ್ತು ದಶರಥ್ ರಾಮ್ ಅವರೇ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಚಂಚಲ ಎಲ್ಲಿದ್ದಾಳೆ ಅಂತ ತಿಳ್ಕೊಂಡು ನಿಮ್ಮ ತಂಗಿನ ನಿಮಗೆ ಒಪ್ಸೋ ಜವಾಬ್ದಾರಿ ನಂದು. ಆ ಶ್ರವಂತಿ ಹಿಂದೆ ಚಂಚಲ ಇದ್ದ ಹಾಗೆ ನಿನ್ನ ಹಿಂದೆ ಯಾರಾದ್ರೂ ಇದ್ದಾರಾ? ಇದಾಳಲ್ವಾ ಅತ್ತೆ ಆ ಮುದ್ಕಿ? ಆವತ್ತು ಆ ಮದ್ವೆಗ ಮುದ್ಕಿ ಬಂದು ನಮ್ ಹತ್ರ ಜಗಳ ಆಡಿ ಇವಳೆ ಸೋದರ ಸೊಸೆ ಅಂದ್ಲು. ಯಾರವಳು? ಯಾರು ಅಂತ ಹೇಳು. ಅವಳು ಯಾರು ಅಂತ ಹೇಳು. ಅದು ನಾನೇ. ಇಷ್ಟಕ್ಕೂ ಎಲ್ಲಿದ್ದಾಳೆ ವೈದೇಹಿ? ದಶರಥ್ ರಾಮನ್ ಮನೇಲಿ. ಎಲ್ರೂ ದಶರಥ್ ರಾಮ ಅವರ ಸೋದರ ಸೊಸೆ ಜಾನಕಿ ಅಂತಿದ್ದಾರಲ್ಲ, ಅದು ಜಾನಕಿ ಅಲ್ಲ, ವೈದೇಹಿ. ಏನು? ಜಾನಕಿನೇ ವೈದೇಹಿನ? ಹೌದು. ಎಲ್ಲ ಮೊದ್ಲಿನ ತರ ಆಗೋಗತ್ತಕ್ಕ. ಪ್ಲೀಸ್ ಅಕ್ಕ, ನಿನ್ನ ಕೈ ಮುಗಿತೀನಕ್ಕ, ಬಾಗ್ಲು ತೆಗಿ. ನಿಮಗ್ ಚೂರಾದ್ರೂ ಮಾನವೀಯತೆ ಇದ್ಯಾ? ಸ್ವಲ್ಪ ಹೊತ್ತಿಗೆ ಮುಂಚೆ ಜಾನಕಿ ನಿಮ್ ದೃಷ್ಟಿಯಲ್ಲಿ ತುಂಬಾ ಒಳ್ಳೆಯವಳು. ಪ್ರೀತಿಸೋದ್ ಮಾತ್ರನೇ ಗೊತ್ತು, ಸ್ವಾರ್ಥನೇ ಇಲ್ದೇ ಇರೋಳು. ಆದ್ರೆ ಸ್ವಲ್ಪ ಅನುಮಾನ ಬಂದಿದ ತಕ್ಷಣ ಸ್ವಾರ್ಥಿ ಆಗೋಗ್ಬಿಟ್ಲಾ? ಮೋಸ್ಕಾತಿ ಆದ್ಲಾ? ಆಮೇಲೆ ಪ್ರಾಣ ತೆಗೆಯಕ್ ಬಂದಿದ್ದಾಳೆ, ಹೌದಲ್ವಾ ಆಂಟಿ? ಯಾವ ಸ್ವಾರ್ಥನೂ ಇಲ್ಲ ಅಂದ್ಮೇಲೆ ನಾಟಕ ಯಾಕಾಡ್ಬೇಕಿತ್ತು? ಅದು ಮೋಸ ಅಲ್ವಾ? ಸ್ವಾರ್ಥನ ಎಲ್ ಕಾಣಿಸ್ತಾ ಆಂಟಿ ನಿಮಗ್ ಸ್ವಾರ್ಥ? ಸೋದ್ರ ಸೊಸೆಯಾಗಿ ಶ್ರವಂತಿ ವಿರುದ್ಧ ಬಂದ್ರೆ ಅವಳಿಂದ ಅವಳ ಪ್ರಾಣಕ್ಕೆ ಅಪಾಯ ಇದೆ ಅಂತ ಗೊತ್ತಿದ್ರು ಕೂಡ ಶ್ರವಂತಿ ಜೊತೆ ದೇವ ಅವ್ರ ಮದ್ವೆ ನಿಲ್ಸೋದಕ್ಕೆ ನಿಮ್ ಸೋದ್ರ ಸೊಸೆ ಅವತಾರ ತಗೊಂಡಿದ್ದಕ್ಕ? ದಶರಥ ರಾಮ, ಈ ಹುಡುಗಿ ಯಾರು ಗೊತ್ತಾ? ನಿನ್ ತಂಗಿ ಶಾಂತಾದೇವಿ ಅವ್ರ ಮಗಳು, ನಿನ್ ಸೋದ್ರ ಸೊಸೆ ಜಾನಕಿ.
ಅದು ಅಲ್ದೆ ಸಾವಿನ ಮಧ್ಯೆ ಹೋರಾಡ್ತಿದ್ದ ದೇವಾಂಶ್ಗೋಸ್ಕರ ಪ್ರಾಣ ಪಣಕ್ಕಿಟ್ಲಲ್ಲ, ಅವಾಗ್ ಸ್ವಾರ್ಥ ಕಾಣಿಸ್ತಾ? ಸ್ವಲ್ಪ ಏನಾದ್ರೂ ಗೊತ್ತಾದ್ರೆ ಸಾಕು, ವ್ಯಕ್ತಿ ಎಂತವ್ರು ಅವಳು ಮಾಡಿದ್ದನ್ನೆಲ್ಲ ಮರ್ತ್ಬಿಟ್ಟು ಅವಮಾನ ಮಾಡ್ತೀರಾ? ಅಕ್ಕ ಅಕ್ಕ ಪ್ಲೀಸ್ ಅಕ್ಕ, ಅಕ್ಕ ಬಾಗ್ಲಿ ತೆಗಿ ಅಕ್ಕ. ನಮ್ಗೆ ಯಾವ ಅನುಮಾನನೂ ಇಲ್ಲ. ಅವಳೆ ನಾನ್ ಸೋದರ ಸೊಸೆ ಅಲ್ಲ ಅಂತ ಹೇಳಿದ್ಲು. ಆದ್ರೂ ಈ ಕಾಲದಲ್ಲಿ ಯಾರು ಮಾತಿಗೂ ಸಹಾಯ ಮಾಡಲ್ಲ. ಅಂತದ್ರಲ್ಲಿ ಯಾವ ಸ್ವಾರ್ಥನೂ ಇಲ್ದೆ ಈ ಕುಟುಂಬಕ್ಕೋಸ್ಕರ ಜಾನಕಿ ಯಾಕೆ ಅಷ್ಟೊಂದ್ ತ್ಯಾಗ ಮಾಡ್ಬೇಕು? ಅಲ್ಲ, ಶ್ರವಂತಿಗೂ ದೇವಾಂಶ್ಗೂ ಮದ್ವೆ ಆದ್ರೆ ಜಾನಕಿಗೇನ್ ನಷ್ಟ? ನಷ್ಟಾನೆ. ಯಾಕಂದ್ರೆ ಜಾನಕಿನೇ ವೈದೇಹಿ. ಅದಕ್ಕೆ ಚೆನ್ನಾಗಿದೆ ನಿನ್ ನಾಟಕ. ಮೊದ್ಲು ಸೋದರ ಸೊಸೆ ಇಲ್ಲ ಅಂತ ಗೊತ್ತಾಗಿ ಆ ಸ್ಥಾನಕ್ ಬಂದು ಅದು ಸುಳ್ಳು ಅಂತ ಗೊತ್ತಾದ ತಕ್ಷಣ ಕೊನೆಗ್ ವೈದೇಹಿ ಸ್ಥಾನಕ್ ಬಂದು ದೊಡ್ಡ ನಾಟಕ ಮಾಡಕ್ ಹೊರಟಿದ್ದೀರಾ. ನಂಬಲ್ಲ. ನಾನ್ ಏನ್ ಹೇಳಿದ್ರು ನಂಬಲ್ಲ. ಕತೆನ ನಿಜ ಅನ್ನೋದು, ನಿಜಾನ ಕತೆ ಅನ್ಕೊಂಡ್ ಬಿಟ್ಬಿಡೋದು ನಿಮಗ್ ಅಭ್ಯಾಸ ಅಲ್ವಾ? ನೀನ್ ಹೇಳ್ತಿರೋದು ನಿಜ ಅನ್ಕೋಣ. ನೀನ್ ನಮ್ಮ ಮನೆಗ್ ಬಂದ್ ಕೂಡ್ಲೆ ಅವಳೇ ವೈದೇಹಿ ಅಂತ ಯಾಕೆ ಹೇಳಿಲ್ಲ? ಅವಳು ಯಾಕೆ ಜಾನಕಿ ಅಂತ ಹೇಳ್ಕೊಂಡ್ಲು? ಯಾಕಂದ್ರೆ ಅವಳೇ ವೈದೇಹಿ ಅಂತ ಹೇಳಿದ್ರು ಆಂಟಿ ಸೊಸೆ ಅಂತ ಒಪ್ಕೊಳ್ಳಲ್ಲ ಅನ್ನೋ ಭಯ. ನಿಮ್ಗೆ ಅನಾಥ ಸೊಸೆಯಾಗಿ ಬೇಡ ಅಲ್ವಾ? ಅನಾಥ ಸೊಸೆಗೆ ಹುಟ್ಟೋ ಮಕ್ಕಳು ನಿಮ್ ಪ್ರಕಾರ ವಾರಸ್ದಾರರಾಗಲ್ಲ ಅಲ್ವಾ? ಈ ಸತ್ಯ ನಿಮಗ್ ಮಾತ್ರ ಅಲ್ಲ, ವೈದೇಹಿಗೂ ಕೂಡ ಗೊತ್ತಿಲ್ಲ. ನಿಜ ಗೊತ್ತಿಲ್ದೆ ನಿಮ್ ಸೋದರ ಸೊಸೆ ಆಗಿ ಕೂಡ ಅನಾಥೆ ಅಂತ ನಿಮ್ ಕೈಲಿ ಅವಮಾನ ಮಾಡಿಸ್ಕೊಂಡ್ಲು. ನೀನೇನ್ ಹೇಳ್ತಾ ಇದೀಯಮ್ಮ? ವೈದೇಹಿ
ನನ್ನ ಸೋದರ ಸೊಸೆನಾ? ಹೌದ್ ಅಂಕಲ್, ನಿಮ್ ಸೊಸೆನೆ ನಿಮ್ ಸೋದರ ಸೊಸೆ. ಯಾರಿಗೂ ಗೊತ್ತಿಲ್ಲದೆ ಇರೋ ನಿಜ ನನಗೆ ಹೇಗೆ ಗೊತ್ತಾಯ್ತು ಅನ್ಕೋತಿದ್ದೀರಾ? ನೀವವತ್ ಸೇಟು ಹತ್ರ ಹೋಗಿ ಒಂದ್ ಸರಾನ್ ತಗೋಬೇಕು ಅನ್ಕೊಂಡ್ರಲ್ಲ, ಕೌಸಲ್ಯ ಯಾಕೆ ಇಲ್ಲಿ ಬಂದಿದ್ದಾಳೆ? ದಶರಥ ರಾಮ ಕೂಡ ಬಂದಿದ್ದಾನಲ್ಲ. ಯಾಕಂದ್ರೆ ಅವಳಿಗೆ ಅರ್ಧ ಸತ್ಯ ಗೊತ್ತು, ಅದಕ್ಕೆ. ಹೌದು, ಅವಳೇ ಸೋದರ ಸೊಸೆ ಅನ್ನೋ ವಿಷಯ ವೈದೇಹಿಗಿನ್ನೂ ಗೊತ್ತಿಲ್ಲ. ಇನ್ನೂ ಗೊತ್ತಿಲ್ಲ ಅಂತಂದ್ರೇನು? ಹೌದು, ಇಂದು ಗೊತ್ತಿಲ್ಲ. ಮ್ಯಾಗಿ ಏನಾದ್ರೂ ಸತ್ಯನ ವೈದೇಹಿಗೆ ಹೇಳಿದ್ರೆ ಮ್ಯಾಗಿ ತಂಗಿನ ಚಂಚಲ ಸಾಯಿಸ್ತೀನಿ ಅಂತ ಹೆದರಿಸಿದ್ದಕ್ಕೆ ಹೇಳಿರ್ಲಿಲ್ಲ. ಈಗ ಅವಳಿಗೆ ಆ ವಿಷಯ ಗೊತ್ತಿಲ್ಲದೆ ಅವಳೇ ವೈದೇಹಿ ಅನ್ನೋ ವಿಷಯನ್ ಮಾತ್ರ ಹೇಳ್ತಿದ್ದೀನಿ ಅನ್ಕೊಂಡ್ಲು, ಅದಕ್ಕೆ ಹೊರಟೋಗಿರ್ತಾಳೆ. ಹಾಗಿದ್ರು ಅವಳ್ಯಾಕೆ ಹೋಗ್ಬೇಕು? ಅವಳೇ ವೈದೇಹಿ ಅನ್ನೋದು ಗೊತ್ತಾದ್ರೆ ಒಳ್ಳೇದೇ ಅಲ್ವಾ? ನಮಗ್ ಒಳ್ಳೇದೆ, ಅವಳಿಗಲ್ಲ. ಇಷ್ಟು ದಿನ ನಿಜ ಮುಚ್ಚಿಟ್ಟಿದ್ದಕ್ಕೆ ಎಲ್ಲ ಅವಳ ಬಗ್ಗೆ ತಪ್ಪು ತಿಳ್ಕೊತೀರಾ ಅಂತ ಹೊರಟೋಗಿರ್ತಾಳೆ. ಜೊತೆಗೆ ಅದ್ರ ಮೇಲೆ ಆಂಟಿಗಳು ಕಂಡ್ರೆ ಆಗಲ್ವಲ್ಲ. ಮತ್ತೆ ಎಲ್ಲಿ ಅನಾಥೆ ಅನ್ನಿಸ್ಕೋಬೇಕು ಅನ್ನೋ ಭಯದಿಂದ ಕೂಡ ಅವಳು ಹೋಗಿರ್ಬೋದು. ಆದ್ರೆ ಆ ವೈದೇಹಿನೇ ದಶರಥ ರಾಮನ್ ಸೊಸೆ ಅಂತ ಹೇಳ್ಕೊಳಕ್ ನಂಗಿಷ್ಟ ಇಲ್ಲ. ಅದಕ್ಕೆ ನಿಂಗ್ ಹೇಳ್ದೆ, ಇಲ್ಲ ಅಂದಿದ್ರೆ ಆ ದಶರಥ ರಾಮನ್ಗೆ ಹೋಗಿ ಹೇಳ್ತಿದ್ದೆ. ಉಡುಗೊರೆಯಾಗಿ ಒಂದ್ ಸರ ಕೊಟ್ಟು ಕಳಿಸ್ತಿದ್ದ. ಈ ವಯಸ್ಸಲ್ಲಿ ನಿನ್ಗ್ಯಾಕ್ ಸರ ಬೇಕಮ್ಮ? ಸರಿ, ಈ ಸರ ತಗೋ. ವೈದೇಹಿ ಬಗ್ಗೆ ಬೇರೆ ಎಲ್ಲೂ ಹೇಳ್ಬಾರ್ದು. ಇನ್ಯಾರ್ ಬಂದ್ ದುಡ್ಡು ಕೊಟ್ರು ನಾನ್ ಸತ್ಯ ಹೇಳಲ್ಲ. ಯಾಕೆಂದ್ರೆ ಅವಳ ನಾಶ ಆಗೋದೇ ನನಗ್ ಮುಖ್ಯ. ದಶರಥ ರಾಮನ್ಗೆ ನಿಜ ಗೊತ್ತಾಗ್ದಿರೋ ಹಾಗೆ ಮಾಡು, ಅಷ್ಟೇ ಸಾಕು. ಇಬ್ರು ದ್ವೇಷನೂ ಒಂದೇ ಆಗಿದೆ. ಇವತ್ತಿಗದು ಕೊನೆ ಆಗುತ್ತೆ. ಹೊರಡು. ಚಂಚಲ, ಚಂಚಲ! ಇವಳೊಬ್ಳು ನನ್ ಪ್ರಾಣ ತಿನ್ನೋಕೆ ಕಿರ್ಚಿ ಕಿರ್ಚಿ ನನ್ ಪ್ರಾಣನೇ ತೆಗಿತಾಳೆ. ಯಾರು? ನಾನ್ ಯಾರಿಗೂ ಹೇಳಿಲ್ಲ, ಆದ್ರೆ ವೈದೇಹಿ ನಿನ್ಗೂ ಶತ್ರು ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ. ಅದು ನಿನ್ ವೈದೇಹಿ ಹೆತ್ತ ತಾಯಿ.
ವೈದೇಹಿ ತಾಯಿನಾ ಇಲ್ಲಿದ್ದಾಳ? ಮಗಳನ್ ಹೆತ್ತು ನಮ್ ತಲೆ ಕಟ್ಟಿರೋ ಮಹಾತಾಯಿನಾ ಒಂದ್ಸಲ ನೋಡ್ಬೇಕು ಅನ್ನಿಸ್ತಿದೆ ಚಂಚಲ. ಸರಿ ಬಾ ತೋರಿಸ್ತೀನಿ, ಹಾ ಆದ್ರೆ ದೂರದಿಂದ ಮಾತ್ರ. ಸರಿ ಸರಿ ನಡಿ. ಎಲ್ಲಿ ಮ್ಯಾಗಿ? ಆ ಕಡೆನೆ ಹೋದ್ಲು ದೇವಾ, ನಾನ್ ನೋಡ್ದೆ. ನನಗಂತೂ ಕಾಣಿಸ್ಲಿಲ್ಲ. ಇಲ್ಲ, ನಾನ್ ನೋಡ್ದೆ. ಅವಳನ್ನ ನೀನು ಕೂಡ ನೋಡ್ದೆ. ನೋಡ್ಲಿಲ್ಲ ಮ್ಯಾಗಿ, ಕಾಣಿಸಿದ್ರೆ ನೋಡ್ದೆ ಅಂತ ಹೇಳ್ತಿದ್ದೆ ಅಲ್ವಾ? ಇಲ್ಲ, ನೀನ್ ನೋಡೋದನ್ನ ನಾನ್ ನೋಡ್ದೆ. ಆಗ್ಲೇ ಟೆನ್ಷನ್ ಅಲ್ಲಿ ಹಿಂದೆ ತಿರುಗ್ ನೋಡೋದನ್ನ ನಾನ್ ನೋಡ್ದೆ. ವೈದೇಹಿ ಅಲ್ಲೇ ಇದ್ದಾಳೆ ಅಂತ ನೋಡಿದ್ರು ಹೇಳಲಿಲ್ಲ. ಏನ್ ಮಾತಾಡ್ತಿದ್ಯಾ ಮ್ಯಾಗಿ? ಗೊತ್ತಿದ್ರೆ ಯಾಕೆ ಹೇಳಲ್ಲ? ಆದ್ರೂ ನಾನು ಆ ಕಡೆ ನೋಡಿದ್ದು ವೈದೇಹಿ ಅಲ್ಲಿದ್ದಾಳೆ ಅಂತಲ್ಲ, ಒಂದ್ ವೇಳೆ ಇಲ್ಲೆಲ್ಲಾದ್ರೂ ಇದ್ರೆ ಕರೆಕ್ಟ್ ಆಗಿ ನೋಡೋಣ ಅಂತ. ನಿಜವಾಗ್ಲೂ ನೋಡ್ಲಿಲ್ವಾ ನೀನು? ಇಲ್ಲ ದೇವಾಂಶ್, ನೋಡಿದ್ರೆ ಹೇಳಲ್ವಾ? ದೇವಾ, ಒಂದ್ ಕೆಲ್ಸ ಮಾಡು. ಕಾಲ್ ಮಾಡಿದ್ರೆ ಪಿಕ್ ಮಾಡ್ತಿಲ್ಲ ಅಲ್ಲ, ನೀನೇ ಅತ್ತೆ ಮಗಳು ಅಂತ ಮೆಸೇಜ್ ಮಾಡು, ಆಗ ಬಂದ್ಬಿಡ್ತಾಳೆ. ಇವಳು ಎಲ್ಲಿಂದ ಬಂದ್ ತಗ್ಲಾಕೊಂಡ್ಲಪ್ಪ? ಹಾ ಹಾ, ಬೇಡ ದೇವಾಂಶ್. ಒಂದ್ ವೇಳೆ ಅವಳಗ್ ಕರ್ಸೋದಕ್ಕೋಸ್ಕರ ಸುಳ್ಳು ಹೇಳ್ತಿದ್ವಿ ಅನ್ಕೊಂಡ್ರೆ ಅವಳು ಆಮೇಲೆ ಬರೋದೇ ಇಲ್ಲ. ಹೀಗೇನೇನೋ ಯೋಚನೆ ಮಾಡಿನೇ ಯಾರಿಗೂ ಸರಿಯಾಗಿ ಸತ್ಯ ಗೊತ್ತಿಲ್ಲದೆ ಪರಿಸ್ಥಿತಿ ಇಲ್ಲಿವರೆಗೂ ಬಂದಿದೆ. ನೀನ್ ಮೆಸೇಜ್ ಮಾಡು ದೇವಾ. ಇವ್ರು ನಂಗೆ ಇದೇ ತರ ಫೋನ್ ಮಾಡ್ತಿರ್ತಾರೆ. ಫೋನ್ ಆಫ್ ಮಾಡೋದೇ ಸರಿ. ನೋಡಿದ ತಕ್ಷಣ ಫೋನ್ ಮಾಡ್ತಾಳ ಅವಳು. ನೋಡೋಣ. ಅಷ್ಟ್ರಲ್ಲಿ ನಾನು ಆ ಕಡೆ ಹೋಗಿ ನೋಡ್ತೀನಿ, ನೀವು ಈ ಕಡೆ ಹೋಗಿ ನೋಡಿ. ಬಾ. ಬಾ ಅಂತ ಹೇಳಿ ಫೋನ್ ಮಾಡಿದ್ಲು, ಇನ್ನ ಚಂಚಲನೇ ಬಂದಿಲ್ವಲ್ಲ. ಹೌದು, ಅಲ್ಲೇ ಇರಕ್ ಹೇಳಿದ್ಲಲ್ವಾ. ಇವ್ರು ಬಂದ್ರು ಅಂತ ಈ ಕಡೆ ಬಂದ್ಬಿಟ್ಟೆ. ಅಂದ್ರೆ ಅಲ್ಲಿಗೆ ಬಂದು ಹೊಟ್ಟೋಗಿರ್ತಾಳ. ಫೋನ್ ಮಾಡ್ಬೇಕಲ್ವಾ. ಇವ್ರು ಫೋನ್ ಮಾಡ್ತಾರೆ ಅಂತ ಫೋನ್ ಬೇರೆ ಆಫ್ ಮಾಡ್ಬಿಟ್ಟೆ. ಫೋನ್ ಮಾಡಿರ್ತಾಳೇನು. ನೀನೇ ನಮ್ಮ ಅತ್ತೆ ಮಗಳಂತ ಮೆಸೇಜ್ ಹಾಕಿದ್ದೆ ಅಲ್ವಾ? ಇನ್ನು ಫೋನ್ ನೋಡ್ಲಿಲ್ವಾ ವೈದೇಹಿ? ಇನ್ನು ಮೆಸೇಜ್ ನೋಡಿಲ್ವಾ ವೈದೇಹಿ? ಎಷ್ಟು ಕಾಲ್ಸ್, ಎಷ್ಟು ಮೆಸೇಜಸ್, ಎಲ್ಲ ಇವ್ರ ಕಡೆಯಿಂದಾನೆ. ಏನ್ ಮೆಸೇಜ್ ಮಾಡಿದ್ದಾರೆ? ಈಗ ಅವ್ರ ಜೊತೆ ಮಾತಾಡಿದ್ರು, ಅವ್ರ ಮೆಸೇಜಸ್ ಓದಿದ್ರು ತಕ್ಷಣ ಅವ್ರ ಹತ್ರ ಹೋಗ್ಬೇಕು ಅಂತಾನೆ ಅನ್ಸುತ್ತೆ. ಮೊದಲು ಚಂಚಲ ಹತ್ರ ಹೋಗಿ ಅಮ್ಮನ ಕರ್ಕೊಂಡು ಆದ್ಮೇಲೆ ಅವ್ರ ಹತ್ರ ಹೋಗ್ಬೇಕು. ಹಲೋ, ನೀನ್ ಎಲ್ಲಿದ್ಯಾ ವೈದೇಹಿ? ಬರ್ತೀನಿ ಅಂತ ಹೇಳಿ ಬಂದೇ ಇಲ್ಲ. ನಮ್ ಕಡೆಯವರು ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ನಾನು ಸ್ವಲ್ಪ ಪಕ್ಕಕ್ಕೆ ಬಂದಿದ್ದೀನಿ, ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ಕಳಿಸ್ಬಿಡು. ಏಯ್, ವೈದೇಹಿ ಅಲ್ಲೇ ಪಕ್ಕದಲ್ಲಿದ್ದಾಳಂತೆ. ಲೊಕೇಶನ್ ಕಳ್ಸಿದ್ದೀನಿ, ಹುಷಾರಾಗಿ ಅವಳನ್ನ ಕರ್ಕೊಂಡ್ ಬನ್ನಿ. ಬರ್ತಾ ಇದ್ಯಾ ವೈದೇಹಿ? ಬಾ. ಏ
ಎಲ್ಲೋದ್ಲು? ವಾಲಿ, ಮ್ಯಾಗಿ ಆಗ್ಲೇ ವೈದೇಹಿ ನೋಡ್ದೆ ಅಂತ ಹೇಳ್ದಲ್ವಾ? ಅವಳು ಖಂಡಿತ ಇಲ್ಲೇ ಎಲ್ಲೋ ಇರ್ತಾಳೆ. ನೀನ್ ಆ ಕಡೆ ನೋಡು ವಾಲಿ. ದೇವಾಂಶ್, ಇಲ್ಲೆಲ್ಲ ಹುಡುಕಿದ್ವಿ, ಎಲ್ಲೂ ಇಲ್ಲ. ಬಾ ಬೇರೆ ಕಡೆ ಹುಡ್ಕೋಣ. ಇಲ್ಲ ವಾಲಿ, ಇಲ್ಲೇ ಎಲ್ಲೋ ಇದ್ದಾಳೆ ಅವಳು. ನನಗೆ ಗೊತ್ತಾಗ್ತಾ ಇದೆ. ಅಲ್ಲೋಡು ವೈದೇಹಿ. ಈ ಚಂಚಲ ಕರ್ಕೊಂಡು ಹೋಗ್ತೀನಿ ಅನ್ಬಿಟ್ಟು ಕರ್ಕೊಂಡೇ ಹೋಗಿಲ್ವಾ? ಯಾವ ಕೆಲ್ಸನೂ ಸರಿಯಾಗಿ ಮಾಡಲ್ಲ. ಅದಕ್ಕೆ ದೊಡ್ಡಪ್ಪನ ಇಲ್ಲಿವರೆಗೂ ಏನು ಮಾಡಕ್ಕಾಗಿಲ್ಲ. ವೈದೇಹಿ, ವೈದೇಹಿ, ಚಂಚಲ ಮೇಡಮ್ ಕಳಿಸಿದ್ದಾರೆ. ವೈದೇಹಿ, ವೈದೇಹಿ, ನಿಂತ್ಕೋ. ವೈದೇಹಿ, ಹೇಯ್ ವೈದೇಹಿ, ಆತರ ಪಟ್ರೆ ಶಾಂತಾಗೆ ಅವಳು ಏನ್ ಮಾಡ್ತಾಳೆ ಅನ್ನೋದನ್ನ ಕೂಡ ನಾವು ಯೋಚಿಸ್ಬೇಕು. ಇನ್ ಸುಮ್ನಿರ್ಬಾರ್ದು. ನನ್ನ ತಂಗಿ ಮತ್ತೆ ಸೊಸೆನ ಕಾಪಾಡ್ಕೋಬೇಕು ಅಂದ್ರೆ ಆ ಚಂಚಲನ್ಗೆ ಒಂದ್ ಗತಿ ಕಾಣಿಸ್ಬೇಕು. ಅವಸರ ಪಡಬೇಡ ದಶರಥ ರಾಮ. ಇಲ್ಲ ಗುರುಗಳೇ, ಆ ಚಂಚಲನ್ ಬಗ್ಗೆ ನಿಮಗೆ ಗೊತ್ತಿಲ್ಲ. ವೈದೇಹಿ ಅಲ್ಲಿಗೆ ಹೋಗಿದ್ದಾಳೆ ಅಂದ್ರೆ ತೊಂದರೆ ಆಗಬಹುದು. ನಮ್ಮ ವಿರೋಧಿಯ ಶಕ್ತಿ ಅನ್ನೋದು ನಮ್ಮ ವಿಧಿ ಪ್ರಕಾರ ಬದಲಾಗ್ತಾ ಇರುತ್ತೆ ದಶರಥ ರಾಮ. ಚಂಚಲನ್ಗೆ ಯಾರ್ದೇ ಸಹಾಯ ಇರ್ಲಿ, ನೇರವಾಗಿ ಹೋಮ್ ಮಿನಿಸ್ಟರ್ ಜೊತೆ ಮಾತಾಡ್ತೀನಿ ಗುರುಗಳೇ. ಆ ಹೋಮ್ ಮಿನಿಸ್ಟರ್ ಕೂಡ ಏನು ಮಾಡೋಕ್ಕಾಗಲ್ಲ ದಶರಥ ರಾಮ. ಏನ್ ಹೇಳ್ತಿದ್ದೀರ ಗುರುಗಳೇ? ಹೋಮ್ ಮಿನಿಸ್ಟರ್ಗೂ ಸಹಾಯ ಮಾಡಕ್ಕಾಗಲ್ಲ ಅಂದ್ರೆ ಮತ್ತೆ ಇನ್ಯಾರು ಕಾಪಾಡ್ತಾರೆ? ಯಾರು ಕಾಪಾಡ್ತಾರೆ ಅಂತ ಅಲ್ಲ, ಯಾರನ್ನ ಕಾಪಾಡ್ತಾರೆ ಅಂತ ಕೇಳು ದಶರಥ ರಾಮ. ನಿನ್ನ ತಂಗಿ ಮತ್ತು ಅವಳ ಮಗಳು ಮಾತ್ರ ಅಪಾಯದಲ್ಲಿದ್ದಾರೆ ಅಂತ ನೀನ್ ಅನ್ಕೊಂಡಿದ್ಯಾ ದಶರಥ ರಾಮ? ನಿನ್ನ ಇಡೀ ಕುಟುಂಬವೇ ಅಪಾಯದಲ್ಲಿದೆ ಅನ್ನೋ ವಿಷಯ ಮಾತ್ರ ನಿನಗಿನ್ನೂ ಗೊತ್ತಿಲ್ಲ. ಇಡೀ ಕುಟುಂಬನೇ ಅಪಾಯದಲ್ಲಿದೆಯಾ ಅಂದ್ರೆ ಏನ್ ಹೇಳ್ತಿದ್ದೀರಾ ಗುರುಗಳೇ? ಹೌದು ದಶರಥ ರಾಮ, ಈ ವಿಷಯದ ಬಗ್ಗೆ ಎಚ್ಚರಿಕೆ ಕೊಡಬೇಕು ಅಂತಾನೆ ನಾನು ನಿನ್ನ ಕರೆಸಿದ್ದು.
ಚಂಚಲನಿಂದ ತಪ್ಪಿಸ್ಕೊಂಡ್ರೆ ನಾನು ಅಣ್ಣನ ಮನೆಗೆ ಹೋಗ್ಬೋದು. ದೇವರೇ, ಯಾವುದಾದ್ರೂ ಒಂದು ರೀತಿಯಲ್ಲಿ ನನ್ನನ್ನು ಈ ನರಕದಿಂದ ಕಾಪಾಡು. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಕರ್ಕೊಂಡು ಬಂದಿದ್ದೀನಿ. ಹೇ, ಹಾಯ್. ಏಯ್, ನೀವೆಲ್ಲ ಆಚೆ ಹೋಗಿ. ನನ್ನ ಫ್ರೆಂಡ್ ಹತ್ರ ನಾನು ತುಂಬಾ ಮಾತಾಡಬೇಕು. ಓಕೆ ಮೇಡಮ್. ಹೇ, ಬಾ 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 ಬಾ, ಕೂತ್ಕೋ ಕೂತ್ಕೋ. ನಾನು ನಿನ್ನ ಹತ್ರ ತುಂಬಾ ಮಾತಾಡಬೇಕು. ಏನು ಆ ಕಡೆ ಈ ಕಡೆ ನೋಡ್ತಾ ಇದೀಯಾ? ಇದೆಲ್ಲ ನಮ್ದೇನೆ. ಬಾ, ಮನೆ ಎಲ್ಲ ನೋಡ್ಕೊಂಡು ಮಾತಾಡೋಣ, ನಡಿ. ಊರ್ಮಿಳಾ, ನನ್ನ ಮಗಳು ಮೊಮ್ಮಗಳ ಬಗ್ಗೆ ಮೊದಲು ವಿಚಾರ ಮಾಡಿ. ಇಂದು ಅಜ್ಜಿ, ಅವ್ರನ್ನ ಹುಡ್ಕೊಂಡು ಹೋದ್ರೆ ನಮಗ ಅಪಾಯ ಅಂತ ಹೇಳಿದಾರಲ್ಲ ಗುರುಗಳು, ಮತ್ತೆ ಅವ್ರ ವಿಷಯನೇ ಮಾತಾಡ್ತಿರಲ್ಲ. ವಾಲಿ, ಅಪಾಯ ಅಂತ ಬಿಡೋಕ್ಕಾಗತ್ತಾ? ಅಲ್ಲಿ ನನ್ನ ವೈದೇಹಿ ಇದ್ದಾಳೆ, ನಮ್ಮ ಅತ್ತೆ ಇದ್ದಾರೆ. ಏನು ಆಗೋಗುತ್ತೆ ಅಂತ ಪ್ರಯತ್ನ ಹೇಗೆ ನಿಲ್ಲಿಸ್ತೀಯ? ಅಪ್ಪ, ನಾನು ಹೋಗಿ ಬರ್ತೀನಪ್ಪ. ನಿಂತ್ಕೋ ದೇವಾಂಶ್. ದೊಡ್ಡಪ್ಪ, ನೀವಾದ್ರೂ ಅವನ್ನ ತಡೀರಿ. ನನ್ನ ತಂಗಿ ಮತ್ತೆ ಸೋದರ ಸೊಸೆನೇ ಅಲ್ವೇನೋ? ಬೇಡ ಅಂತ ಹೇಗೆ ಹೇಳಲಿ? ಹೇಳೋದೂ ಇಲ್ಲ. ಅಪ್ಪ, ನೀವು ಹೊರಡಿ, ನಾನು ಅವರಿಬ್ರನ್ನು ಕರ್ಕೊಂಡು ಬರ್ತೀನಿ. ಹೋಗಿ ಬರ್ತೀನಪ್ಪ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್ ಶಾಂತಾದೇವಿ ತಪ್ಪಿಸ್ಕೊಂಡ್ಬಿಟ್ಲು. ಏನು? ಶಾಂತಾದೇವಿ ಓಡ್ ಹೋಗಿದ್ದಾಳ? ಹೌದು ಮೇಡಮ್. ಏನ್ ಹೇಳ್ತಾ ಇದೆಯೋ? ಶಾಂತಾದೇವಿ ಹೇಗ್ ತಪ್ಪಿಸ್ಕೊಂಡ್ಲು? ವೈದೇಹಿ, ನಾನ್ ಹೋದಾಗ್ಲೇ ನಮ್ಮಮ್ಮ ಅಲ್ಲಿಂದ ತಪ್ಪಿಸ್ಕೋಬೇಕಾಗಿತ್ತ? ಅಷ್ಟು ದಿನಗಳಿಂದ ಅಲ್ಲೇ ಇದ್ದಿದ್ದಮ್ಮ ಇನ್ನೊಂದ್ ಸ್ವಲ್ಪ ಕ್ಷಣಗಳಿದ್ದಿದ್ರೆ ಏನಾಗಿರ್ತಿತ್ತು? ಇವಾಗ ಏನ್ ಮಾಡ್ಲಿ? ಪಾಪ ಎಷ್ಟ್ ಸಲ ಕಾಲ್ ಮಾಡ್ತಾ ಇದ್ದಾರೆ. ಹೋಗ್ಲಿ, ಮನೆಗೆ ಹೋದ್ರೆ. ಇಷ್ಟು ದಿನ ಸುಮ್ನೆ ಇದ್ದಿದ್ದು ಅನಾಥೆ ಅನ್ನೋ ಮಾತನ್ನ ಸಹಿಸಕ್ ಆಗಲ್ಲ ಅಂತ ತಾನೆ ಅಮ್ಮನ ಕರ್ಕೊಂಡೇ ಹೋಗ್ಬೇಕು. ಹೌದು, ಅಮ್ಮ ಚಂಚಲ ಹತ್ರ ಇದ್ದಾರೆ. ನಾನು ಅನಾಥೆ ಅಲ್ಲ ಅಂತ ಹೇಳಿದ್ರೆ ಜಾನಕಿಯಾಗಿ ಯಾಕಿದ್ದೆ ಅಂತ ಮ್ಯಾಗಿ ಅಕ್ಕ ಹೇಳಿರ್ತಾರೆ ಅಲ್ವಾ? ಅಮ್ಮನ ಬಗ್ಗೆ ಹೇಳಿದ್ರೆ ನಂಬ್ತಾರೆ. ಅದೇನಾಗತ್ತೋ ಆಗ್ಲಿ, ಮನೆಗೆ ಹೋಗ್ತೀನಿ.
ವೈದೇಹಿ 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 ನಿಂತ್ಕೋ ವೈದೇಹಿ ನಿಂತ್ಕೋ ವೈದೇಹಿ ವೈದೇಹಿ ನಿಂತ್ಕೋ ಏನಾಯ್ತು ನಿನಗೆ? ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ, ಮೆಸೇಜ್ ಮಾಡಿದ್ರೆ ರಿಪ್ಲೈ ಇಲ್ಲ, ಕರೆದ್ರೂ ಹಾಗೆ ಹೋಗ್ತಾ ಇದ್ಯಾ. ಇವಾಗ ಏನಾಯ್ತು ಅಂತ ಅಷ್ಟು ಕೋಪದಲ್ಲಿ ಹೋಗ್ತಾ ಇದ್ಯಾ? ನೀನೇ ವೈದೇಹಿಯಿಂದ ಗೊತ್ತಾಗೋಗಿದ್ಕೆ, ಇಷ್ಟು ದಿನ ಜಾನಕಿ ಹಾಗೆ ನನ್ನ ಅತ್ತೆ ಮಗಳಾಗಿ ನಟಿಸಿದ್ಕೆ ಯಾರಾದ್ರೂ ಏನಾದ್ರೂ ಅಂತಾರೆ ಅಂತಾನಾ? ಅರ್ಧ ಸತ್ಯ ಮಾತ್ರ ತಿಳ್ಕೊಂಡು ಹೋದ್ರೆ ಈ ರೀತಿ ಅನುಮಾನಗಳೆಲ್ಲ ಬರ್ತವೆ. ಪೂರ್ತಿ ಸತ್ಯ ಏನು ಗೊತ್ತಾ? ನೀನೇ ವೈದೇಹಿ. ಅಷ್ಟೇ ಅಲ್ಲದೆ ನೀನೇ ನಮ್ಮ ಅತ್ತೆ ಮಗಳು ಕೂಡ. ಹಲೋ, ಇಂಥ ಗುಡ್ ನ್ಯೂಸ್ ಹೇಳಿದ್ರೆ ನಿನ್ ಮುಖದಲ್ಲಿ ನಗುನೇ ಇಲ್ವಲ್ಲ? ನಂಬಿಕೆ ಬರ್ತಾ ಇಲ್ವಾ? ಸುಳ್ಳು ಹೇಳ್ತಾ ಇದೀನಿ ಅಂತ ಅನ್ಕೊಂಡ್ಯಾ? ಹೋಗ್ಲಿ, ನಿನ್ನ ಹಗ್ ಮಾಡಿ ಹೇಳ. ನೀನೇ ಹೇಳ್ತೀಯಲ್ಲ, ಏನಾದ್ರೂ ಹೇಳ್ಬೇಕಾದಾಗ ಅಪ್ಕೊಂಡು ಹೇಳಿದಾಗ ನಿಜನೋ ಸುಳ್ಳು ಅನ್ನೋದನ್ನ ನಮ್ ಎದೆ ಬಡ್ತಾನೆ ಹೇಳುತ್ತೆ ಅಂತ. ಇವಾಗ ಹೇಳ್ತಾ ಇದ್ದೀನಿ, ನೀನೇ ನನ್ನ ವೈದೇಹಿ, ನೀನೇ ನಮ್ಮ ಅತ್ತೆ ಮಗಳು. ಆ ಮನೇಲಿರೋ ಎಲ್ಲ ಹಕ್ಕು ನಿನಗಿದೆ. ಇನ್ಯಾವತ್ತು ಈ ರೀತಿ ಅನುಮಾನಗಳಿಂದ ಏನಮ್ಮ, ಇಲ್ಲಿ ಯಾರಾದ್ರೂ ಒಂದ್ ಹೆಂಗಸರು ನೋಡಿದ್ರಾ? ಯಾರು ಬಂದಿಲ್ಲಪ್ಪ. ನೋಡಿ, ಆ ಕಾರ್ ಹಿಂದೆ ಇದ್ದಾಳವಳು. ಹೋಗಿ. ಏಯ್, ನೀವ್ ಇಲ್ಲೇ ಇರೋ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ನೀವು ಓಡೋಗ್ರಮ್ಮ. ಹೌದಮ್ಮ, ಇಷ್ಟು ದಿವಸ ನಿಮ್ ಕಷ್ಟ ನೋಡಿದ್ದೀನಿ, ಮತ್ತೆ ಆ ಕಷ್ಟ ನಿಮಗೆ ಬೇಡ. ಇಲ್ಲಿಂದ ಹೊರಟೋಗಿ. ಇಲ್ಲಿ ಯಾರು ಇಲ್ಲ. ಯಾರು ಇಲ್ಲ ಅಂದ್ರೆ ಹೇಗೆ? ಅಲ್ಲೇ ಇರ್ಬೇಕಲ್ಲ. ಬೇಕಾದ್ರೆ ನೀವೇ ಬಂದು ನೋಡಿ. ಏಯ್, ನಡೀರೋ, ಹೋಗೋಣ. ಎಲ್ಲಿ ಹೊರಟೋದ್ಲಿ ಇವಳು?
ಮುದುಕಿನ್ ನೋಡು, ಮಗಳಿಗೂ ಮೊಮ್ಮಗಳಿಗೂ ಏನೂ ಆಗ್ಬಾರ್ದು ಅಂತ ಜೋರಾಗಿ ಪೂಜೆ ಮಾಡ್ತಿದ್ದಾಳೆ. ಆದ್ರೆ ಅವ್ರು ಬದುಕೋದ್ರಿಂದ ನಾವು ಸಾಯ್ತೀವಿ ಅನ್ನೋ ವಿಷಯ ಮರ್ತಿದ್ದಾಳೆ ಅನ್ಸುತ್ತೆ. ತಾಯಿ ಪ್ರೀತಿ ಅಲ್ವಾ? ಮಗಳ್ ಬದುಕಿದ್ರೆ ಸಾಕು, ತನಗೇನಾದ್ರೂ ಪರವಾಗಿಲ್ಲ ಅನ್ನೋ ಯೋಚನೆ ಇರುತ್ತೆ. ಆದ್ರೆ ಸತ್ರೆ ಮುದುಕಿ ಮಾತ್ರ ಸಾಯಲ್ಲ ಅಲ್ವಾ, ಜೊತೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾಳೆ. ಹಾಗಿದೆ ನಮ್ ವಿಧಿ. ಏನ್ ವಿಧಿನೋ ಏನೋ, ಗುರುಗಳು ಹೇಳಿದ್ದೆ ನೆನಪಾಗಿ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ಏನೋ ಒಂದ್ ಮಾಡ್ಬೇಕು ವಾಲಿ. ಆ ಕೆಲ್ಸದಲ್ಲೇ ಇದ್ದೀನಿ. ಆ ತಾಯಿ ಮಗಳು ಎಲ್ಲೇ ಸಿಕ್ಕಿದ್ರು ಮೇಲೆ ಕಳ್ಸ್ಕೊಡದೆ. ಆದ್ರೆ ಸಿಗ್ಬೇಕು ಅಲ್ವಾ? ಸಿಗ್ತಾರೆ. ಅವ್ರ ಟೈಮ್ ಕೆಟ್ಟು ನಮ್ ಟೈಮ್ ಚೆನ್ನಾಗಿರೋ ಒಂದು ಕ್ಷಣದಲ್ಲಿ ಖಂಡಿತ ಸಿಕ್ಕಾಕೋತಾರೆ. ಒಳ್ಳೇದು. ಯಾರಿಗೂ ಯಾವುದೇ ಅನುಮಾನ ಬರ್ದೇ ಇರೋ ತರ ಕೆಲ್ಸ ಪೂರ್ತಿ ಮಾಡ್ಕೊಂಡ್ ಬಾ. ಓಕೆ ಮೇಡಮ್. ಆದ್ರೆ ಒಬ್ರೇ ಹೋಗ್ಬೋದು, ಇಲ್ಲ ಒಟ್ಟಿಗೆ ಎಲ್ರೂ ಹೋಗ್ಬೋದು. ರಿಸಲ್ಟು ನನ್ನ ಕೈಲಿಲ್ಲ ಮೇಡಮ್. ಒಬ್ರು ಹೋದ್ರೆ ಭಯ ಹುಟ್ಟುತ್ತೆ. ಆ ಭಯದಿಂದ ಆ ದಶರಥ ರಾಮ ಆಗ ನನ್ ಕೈಗೊಂಬೆ ಆಗ್ತಾನೆ. ಎಲ್ರು ಹೋದ್ರೆ ಆ ಶಾಂತಾದೇವಿ ವೈದೇಹಿ ನನ್ ಕೈವಶ ಆಗ್ತಾರೆ. ಆಸ್ತಿ ನನ್ ಪಾಲಾಗುತ್ತೆ. ಏನೇ ಆದ್ರೂ ಒಳ್ಳೇದಕ್ಕೆ ಮುಗ್ಸು. ತಾಯಿ ಮಗಳನ್ನ ಅಡ್ಡ ಇಟ್ಕೊಂಡು ಆ ದಶರಥ ರಾಮನ್ನ ಆಟ ಆಡ್ಸೋಣ ಅಂದ್ರೆ ನನ್ನನ್ನೇ ಫೂಲ್ ಮಾಡಿ ತಪ್ಪಿಸ್ಕೊಳಕ್ ನೋಡ್ತಾರ. ಇವಾಗ ನೀವೇ ನನ್ನನ್ನ ಹುಡ್ಕೊಂಡು ಹೇಗ್ ಬರ್ತೀರಾ ನೋಡ್ತಾ ಇರಿ. ಇಲ್ಲೇ ಇದ್ರು ಮೇಡಮ್. ನೀವು ಕರೆಕ್ಟಾಗಿ ನೋಡಿದ್ರಾ? ಇಲ್ಲೇ ಇದ್ರಾ? ಇಲ್ಲೇ ಇದ್ರು ಮೇಡಮ್, ನಾನೇ ನೋಡಿದ್ದೀನಿ.
ಹಾಗಾದ್ರೆ ದೇವಸ್ಥಾನದಲ್ಲೇ ಇರ್ತಾರೆ ಅನ್ಸುತ್ತೆ, ಬನ್ನಿ ನೋಡೋಣ. ಇಲ್ಲಿ ನೋಡಿ ಒಂದ್ ನಿಮಿಷ ಇರಿ, ಎಲ್ಲೂ ಹೋಗಿರಲ್ಲ, ನೀವೇನ್ ಚಿಂತೆ ಮಾಡಬೇಡಿ. ನೀವ್ ಇಲ್ಲೇ ನಿಂತ್ಕೊಂಡಿರಿ, ನಾನು ಹೋಗಿ ಹುಡ್ಕೊಂಡು ಕರ್ಕೊಂಡ್ಬರ್ತೀನಿ. ಭಕ್ತರು ಕೂಡ ತುಂಬಾ ಕಡಿಮೆ ಇದಾರಲ್ಲ, ಅಷ್ಟೊಂದು ರಶ್ ಕೂಡ ಇಲ್ಲ, ಈಸಿಯಾಗಿ ಸಿಕ್ಬಿಡ್ತಾರೆ. ನೀವ್ ಇಲ್ಲೇ ನಿಂತಿರಿ, ಇಲ್ಲೇ ಇರ್ತೀರಾ ಅಲ್ವಾ ಮೇಡಮ್? ಇಲ್ಲೇ ನಿಂತ್ಕೊಂಡಿರಿ, ಓಕೆ? ಎಲ್ಲೂ ಹೋಗ್ಬೇಡಿ. ಹಾ ಆಯ್ತು ಮೇಡಮ್ ಎಲ್ಲೂ ಹೋಗ್ಬೇಡಿ, ಇಲ್ಲೇ ಇರಿ. ಇರ್ತೀನಿ ಸರ್. ಮೇಡಮ್ ಈಗಲೇ ಕರ್ಕೊಂಡ್ ಬರ್ತೀನಿ. ಅಮ್ಮ ಇಲ್ಲೇ ಇದ್ಯಾ? ಒಂದ್ಸಲ ಕಣ್ಮುಂದೆ ಬಾ ಅಮ್ಮ. ಏನೋ ಇದು? ಏನಾಯ್ತು ವಾಲಿ? ದೊಡ್ಡಪ್ಪ ಬನ್ನಿ, ಫೋನ್ ರಿಪೇರಿ ಮಾಡಕ್ ಬಂದಿರೋ ಇವನ ಹತ್ರ ಇದೇನೋ ಇದೆ. ಇದ್ರಲ್ಲಿ ಟೈಮರ್ ಇದೆಯಲ್ಲ, ಅಪ್ಪಿತಪ್ಪಿ ಏನಾದ್ರೂ ಬಾಂಬಾ? ಅಪ್ಪಿತಪ್ಪಿ ಇದು ಬಾಂಬೆನಲ್ಲ ಅಲ್ವಾ ಅಮ್ಮ? ಏಯ್ ಹೇಳೋ, ಬಾಂಬಾ ಇದು ಯಾರು ಫಿಕ್ಸ್ ಮಾಡಕ್ ಹೇಳಿದ್ ಹೇಳು. ಒಂದ್ ನಿಮಿಷ ವಾಲಿ, ಏನು ಅಂತ ತಿಳ್ಕೊಳ್ದೆ ಯಾಕೆ ಆತರ ಪಡ್ತಿದ್ಯಾ? ನೋಡಪ್ಪ, ಏನದು? ಸರ್ ಅದು ಫೋನಲ್ಲಿ ಸರ್ಕ್ಯೂಟ್ ಇರುತ್ತಲ್ವಾ, ಆ ಸರ್ಕ್ಯೂಟೇ ಸರ್, ಹೊಸ ಮಾಡಲು ಸರ್. ನಿಜವಾಗ್ಲೂ ಸರ್ಕ್ಯೂಟ್ ಏನ ಇದು? ಸರ್ಕ್ಯೂಟೇ ಸರ್. ವಾಲಿ ಯಾಕಷ್ಟು ಹೆದರ್ಕೊಂಡೆ? ಯಾಕೆ ಅಂತ ಕೇಳ್ತಿರಲ್ಲ, ಮೊದ್ಲೇ ನಮ್ಮ ಪ್ರಾಣಕ್ಕೆ ಅಪಾಯ ಇದೆ ಅಂತ ಗುರುಗಳು ಹೇಳಿದಾರಲ್ವಾ. ಟೈಮ್ ಏನಾರು ಕೆಟ್ಟು ಯಾರನ್ನ ಬಾಂಬ್ ಬಿಟ್ರೆ ನಮ್ಮೆಚ್ಚರಿಕೆಯಲ್ಲಿ ನಾವ್ ಇರ್ಬೇಕಲ್ವಾ ಅಲ್ವಾ ಊರ್ಬಿಡ? ಇಲ್ ನೋಡಿ, ಈ ಹುಡ್ಗಿನ್ ನೀವೇನಾದ್ರೂ ನೋಡಿದ್ರ? ನೀವ್ ನೋಡಿದ್ರಾ? ಇಲ್ಲಮ್ಮ, ನೋಡ್ಲಿಲ್ಲ. ಒಂದ್ಸಲಿ ನೆನ್ಪ್ ಮಾಡ್ಕೊಂಡ್ ಹೇಳಿ. ಇಲ್ಲ ಅಂತ ಹೇಳಿದ್ವಲ್ಲಮ್ಮ. ಹಾಗಲ್ಲ ರೀ, ತುಂಬಾ ಇಂಪಾರ್ಟೆಂಟ್, ಅದಕ್ಕೆ. ಇಲ್ಲಮ್ಮ, ಹೊರಡು. ಮೇಡಮ್ ಈ ಹುಡ್ಗಿ, ಏಯ್ ಇಡಿಯಟ್, ಕಣ್ ಕಾಣ್ಸಲ್ವಾ? ಇಲ್ ನೋಡಿ.
ಶಾಂತ ಅತ್ತೆ ಇಲ್ಯಾಕಿದ್ದಾರೆ ಅಂದ್ರೆ ವೈದೇಹಿ ಇವ್ರ ಜೊತೆ ಇಲ್ವಾ? ದೇವಾಂಶ್ ಕಾರ್ ನಿಲ್ಸು. ಯಾಕೋ? ಹೇಳ್ತೀನಿ ದೊಡ್ಡಪ್ಪ, ಕಾರ್ ನಿಲ್ಸಿ. ಎಲ್ಲಿಗೆ ಹೋಗ್ತಿದ್ಯಾ? ದೊಡ್ಡಪ್ಪ ನಂಗೊಂದು ಸಣ್ಣ ಕೆಲಸ ಇದೆ, ನಾನು ಮುಗಿಸ್ಕೊಂಡ್ ಬರ್ತೀನಿ. ನನ್ ಮಾತು ಕೇಳಿ ದೊಡ್ಡಪ್ಪ, ನೀವು ಅಲ್ಲಿ ಹೋಗೋ ಅಷ್ಟ್ರಲ್ಲಿ ನಾನು ಬರ್ತೀನಿ. ಸರಿ ದೇವಾಂಶ್, ಹೊರಡು. ಇವರೆಲ್ಲಿ ಹೋದ್ರು? ಮತ್ತೆ ತಪ್ಪಿಸ್ಕೊಂಡ್ರೆ ಹೇಗೆ? ಇಷ್ಟು ಟೆನ್ಷನ್ ಅಲ್ಲಿ ಎಲ್ಲಿಗೆ ಹೋಗ್ತಾ